Good morning, my dear second PU students. This is your CMK sir, and this is the third class of business studies, my dears. Number three, class number 3, business studies, nature and significance of management, my dears. Nature and significance of management. My dears, last class we were discussed about the meaning of management, definition of management, features of management, objectives of management. Objectives of management, my dears. ಸೊ ಇಂದಿನ ಒಂದು ತರಗತಿಯಲ್ಲಿ ನಾವು ಏನು ಡಿಸ್ಕಸ್ ಮಾಡಿದೀವಿ ಅಂದ್ರೆ ಸ್ನೇಹಿತರೆ, ನಿರ್ವಹಣೆ ಅಂದ್ರೇನು, ನಿರ್ವಹಣೆಯ ವ್ಯಾಖ್ಯೆ ಅಂದ್ರೇನು, ನಿರ್ವಹಣೆಯ ಲಕ್ಷಣಗಳೇನು, ನಿರ್ವಹಣೆಯ ಉದ್ದೇಶಗಳನ್ನ ಡಿಸ್ಕಸ್ ಮಾಡಿದೀವಿ ಮೈ ಡಿಯರ್ಸ್. ಈಗ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಮ್ಯಾನೇಜ್ಮೆಂಟ್ ಆಸ್ ಆರ್ಟ್ ಅಂಡ್ ಪ್ರೊಫೆಷನ್. ಮ್ಯಾನೇಜ್ಮೆಂಟ್ ಆಸ್ ಆರ್ಟ್ ಅಂಡ್ ಪ್ರೊಫೆಷನ್. ನಿರ್ವಹಣೆಯು ಕಲೆ, ವಿಜ್ಞಾನ ಹಾಗೂ ವೃತ್ತಿಯಾಗಿ. ಮ್ಯಾನೇಜ್ಮೆಂಟ್ ಆಸ್ ಎ ಆರ್ಟ್, ಸೈನ್ಸ್ ಅಂಡ್ ಪ್ರೊಫೆಷನ್, ಮೈ ಡಿಯರ್ಸ್. ಆರ್ಟ್, ಸೈನ್ಸ್ ಅಂಡ್ ಪ್ರೊಫೆಷನ್. ಒಂದು ನಿರ್ವಹಣೆಯನ್ನ ಕಲೆಯಾಗಿ ನೋಡೋದಾದ್ರೆ, ಒಂದು ನಿರ್ವಹಣೆ ಒಂದು ಕಾರ್ಯಚಟುವಟಿಕೆಗಳನ್ನ ವಿಜ್ಞಾನವಾಗಿ ನೋಡೋದಾದ್ರೆ, ನಿರ್ವಹಣೆಯ ಕಾರ್ಯಚಟುವಟಿಕೆಗಳನ್ನ ನಾವು ವೃತ್ತಿಯಾಗಿ ನೋಡೋದಾದ್ರೆ ಏನ್ ಯಾವ್ಯಾವ ತರ ಇರುತ್ತೆ ಅಂತ. ಮೈ ಡಿಯರ್, ಹಿಯರ್ ದೇರ್ ಇಸ್ ಎ ಕ್ಲಿಯರ್ ಕಟ್ ಮ್ಯಾನೇಜ್ಮೆಂಟ್ ಆಸ್ ಅನ್ ಆರ್ಟ್. ನಿರ್ವಹಣೆಯನ್ನ ಒಂದು ಕಲೆಯಾಗಿ ನೋಡೋದಾದ್ರೆ ವಾಟ್ ಈಸ್ ಮೆಂಟ್ ಬೈ ಆರ್ಟ್? ಆರ್ಟ್, ಮೈ ಡಿಯರ್ಸ್, ಕಲೆ ಅಂದ್ರೆ ಏನು? ಆರ್ಟ್ ಈಸ್ ದ ಸ್ಕಿಲ್ಫುಲ್ ಅಂಡ್ ಪರ್ಸನಲೈಸ್ಡ್ ಅಪ್ಲಿಕೇಶನ್ ಆಫ್ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಟು ಅಚೀವ್ ಡಿಸೈರ್ಡ್ ರಿಸಲ್ಟ್ಸ್. My dears, each and every individual person having some special skills. So when he is applied in the special manner, he getting desired result is nothing but expected result. Art is a personal skills, my dears. The skills vary from one person to another person, different from one person to another person. So that's why art is nothing but it's the skillful and personalized application is nothing but application of existing knowledge by the person to achieve desired results. And art has the following characteristics. Okay, ಸೊ ಮೈ ಡಿಯರ್ಸ್, ಕಲೆ ಅಂದ್ರೆ ಏನು ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ವೈಯಕ್ತಿಕವಾದಂತಹ ಜ್ಞಾನ, ಕೌಶಲ್ಯಪೂರ್ಣ ಜ್ಞಾನ. ಅರ್ಥ ಆಗ್ತಿದ್ಯಾ? ಅಂದ್ರೆ ಯಾವುದೇ ನೋಡಿ, ನಿರ್ವಹಣೆನ ಕಲೆ ಅಂದ್ರೆ ಏನು ಅಂದ್ರೆ ಅಪೇಕ್ಷಿತ ಫಲಿತಾಂಶಗಳನ್ನ ಸಾಧಿಸಲು, ಎಕ್ಸ್ಪೆಕ್ಟೆಡ್ ಡಿಸೈರ್ಡ್ ರಿಸಲ್ಟ್ಸ್, ಅಪೇಕ್ಷಿತ ಫಲಿತಾಂಶಗಳನ್ನ ಸಾಧಿಸಲು ಅಸ್ತಿತ್ವದಲ್ಲಿರುವ ಜ್ಞಾನವನ್ನು ಕೌಶಲ್ಯಪೂರ್ಣ ಮತ್ತು ವೈಯಕ್ತಿಕವಾಗಿ ಅನ್ವಯಿಸುವುದನ್ನ ಕಲೆ ಎನ್ನುವರು. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ತನ್ನದೇ ಆದಂತ ಸ್ವಂತ ಜ್ಞಾನವಿರುತ್ತೆ, ಒಬ್ಬ ವ್ಯಕ್ತಿಯ ಜ್ಞಾನಕ್ಕಿಂತ ಇನ್ನೊಬ್ಬ ವ್ಯಕ್ತಿಯ ಜ್ಞಾನ ಬೇರೆ ವಿಭಿನ್ನವಾಗಿರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಅಪೇಕ್ಷಿತ ಅಂದ್ರೆ ನಿರೀಕ್ಷಿತ ಫಲಿತಾಂಶವನ್ನ ಹಿಂಗ್ ಮಾಡಿದ್ರೆ ಈ ತರ ಬರುತ್ತೆ. ನೋಡಿ, ಒಬ್ಬ ಪೇಂಟರ್ ಕೈಗೆ ಬಣ್ಣ ಕೊಟ್ಟು ನೋಡಿದ್ರೆ ಅವನೇನೋ ಒಂದು ಚಿತ್ರ ಹಾಕ್ತಾರೆ, ನಮ್ ಕೈ ಕೊಟ್ರೆ ನಾವ್ ಬೇರೆ ಏನೋ ಒಂದು ಹಾಕ್ತಿವಿ. ಅರ್ಥ ಆಗ್ತಿದೆ? ಸೊ ಹಾಗಾಗಿ ಅಪೇಕ್ಷಿತ ಫಲಿತಾಂಶವನ್ನ ಸಾಧಿಸಲು ಅಸ್ತಿತ್ವದಲ್ಲಿರುವ ಜ್ಞಾನವನ್ನ, ಅವನಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ಕೌಶಲ್ಯಪೂರ್ಣ ಮತ್ತು ವೈಯಕ್ತಿಕವಾಗಿ ಅನ್ವಯಿಸುವುದನ್ನ ಕಲೆ ಅಂತ ಕರಿತೀವಿ. ಸೊ ವಾಟ್ ಆರ್ ದ ಫ್ಯೂಚರ್ಸ್ ಆಫ್ ಅನ್ ಆರ್ಟ್? ಹಾಗಾದ್ರೆ ಕಲೆಯ ಲಕ್ಷಣಗಳು ಯಾವುವು? ಅಂಡರ್ ದಟ್ ಫಸ್ಟ್ ಒನ್ ಈಸ್ ಎಕ್ಸಿಸ್ಟೆನ್ಸ್ ಆಫ್ ಥಿಯರಿಟಿಕಲ್ ನಾಲೆಡ್ಜ್. ಮೈ ಡಿಯರ್ಸ್, ಎಕ್ಸಿಸ್ಟೆನ್ಸ್ ಆಫ್ ಥಿಯರಿಟಿಕಲ್ ನಾಲೆಡ್ಜ್, ಸೈದ್ಧಾಂತಿಕ ಜ್ಞಾನದ ಅಸ್ತಿತ್ವತೆ ಅಥವಾ ಅಸ್ತಿತ್ವ. ಸೈದ್ಧಾಂತಿಕ ಜ್ಞಾನದ ಅಸ್ತಿತ್ವ ಏನು? ಎಕ್ಸಿಸ್ಟೆನ್ಸ್ ಆಫ್ ಥಿಯರಿಟಿಕಲ್ ನಾಲೆಡ್ಜ್. ಎವ್ರಿ ಆರ್ಟ್ ರಿಕ್ವೈರ್ಸ್ ಥಿಯರಿಟಿಕಲ್ as well as practical knowledge, my dears. Every art required theory knowledge and practical knowledge. It's very important to know practical application of theoretical principles. Each and every manager should be applied in the practical method. A manager must also know how to apply the various theoretical principles in real situation to function as a manager. My dears, every art requires theory knowledge as well as practical knowledge, and every manager should know how we can apply the theoretical knowledge into the practical aspects in the management functions. Simply, in the board of directors meeting, they are giving the target.
Next year 2020-22 we are getting, or we are targeted to achieving $20,000 or 20,000 crores of profit. So it is a theory. So how we can convert the theoretical principles into practical principles, that is called existence of theoretical knowledge. ಸೈದ್ಧಾಂತಿಕ ಜ್ಞಾನದ ಅಸ್ತಿತ್ವ ಅಂದ್ರೆ ಏನಂದ್ರೆ ಪ್ರತಿಯೊಂದು ಕಲೆಗೂ ಸೈದ್ಧಾಂತಿಕ ಜ್ಞಾನ ಥಿಯರಿ ಅವಶ್ಯಕವಾಗಿರುತ್ತೆ ಮತ್ತು ಅದು ಸಿದ್ಧಾಂತಗಳನ್ನ ಕಲಿಯುವುದರಿಂದ ಸಾಧ್ಯವಾಗುವುದಿಲ್ಲ. ಸೈದ್ಧಾಂತಿಕ ತತ್ವಗಳನ್ನ ಪ್ರಾಯೋಗಿಕವಾಗಿ ಆಚರಣೆಗೆ ತರುವುದು ಅವಶ್ಯಕ. ಮೈ ಡಿಯರ್ಸ್, ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಬರೀ ಹೇಳೋದಲ್ಲ, ನಾನ್ ಹಿಮಾಲಯ ಪರ್ವತ ಹತ್ತಬೇಕು ಅನ್ಕೊಂಡಿದ್ದೀನಿ, ಅದು ಥಿಯರಿ. ಪ್ರಾಕ್ಟಿಕಲ್ ಆದ್ರೆ ಏನ್ ಮಾಡ್ಬೇಕು, ಹಿಮಾಲಯ ಪರ್ವತಕ್ಕೆ ಹೋಗ್ಬೇಕಂದ್ರೆ ಹೆಂಗ್ ಹೋಗ್ಬೇಕು, ಅಲ್ಲಿಂದ ಹತ್ಬೇಕಂದ್ರೆ ಏನ್ ಮಾಡ್ಬೇಕು, ಅದು ಪ್ರಾಕ್ಟಿಕಲ್, ಪ್ರಾಯೋಗಿಕ. ಥಿಯರಿ ಬೇರೆ, ಪ್ರಾಯೋಗಿಕ. ಥಿಯರಿ ಅಂದ್ರೆ ಇಲ್ಲಿ ಸೈದ್ಧಾಂತಿಕ ಜ್ಞಾನ ಅಂತ. ಸೈದ್ಧಾಂತಿಕ ಜ್ಞಾನವನ್ನ, ಸೈದ್ಧಾಂತಿಕವಾದಂತ ತತ್ವಗಳನ್ನ ಪ್ರಾಯೋಗಿಕವಾಗಿ ಆಚರಣೆಗೆ ತರುವುದು ಅವಶ್ಯಕವಾಗಿರುತ್ತದೆ. ಯಾವುದೇ ಆಗಿರ್ಬೋದು ಮೈ ಡಿಯರ್ಸ್, ನೀವು ಅಷ್ಟೇ. ನಾನ್ ಸೆಕೆಂಡ್ PUC ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಬೇಕು, ಸೈದ್ಧಾಂತಿಕವಾದಂತ ತತ್ವ. ಆ ಸೈದ್ಧಾಂತಿಕವಾದಂತ ತತ್ವನ ಪ್ರಾಯೋಗಿಕವಾಗಿ ಆಚರಣೆಗೆ ತರಬೇಕು ಅಂದ್ರೆ, ಒಂದು ಡಿಸ್ಟಿಂಕ್ಷನ್ ಓದ್ಬೇಕು ಅಂದ್ರೆ ಎಷ್ಟೆಲ್ಲಾ ಕಷ್ಟಪಟ್ಟು ಓದ್ಬೇಕು, ಅದು ಓದ್ಬೇಕು. ಅದು ಪ್ರಾಕ್ಟಿಕಲ್ ಮೈ ಡಿಯರ್ಸ್. ಥಿಯರಿ ಎಲ್ಲರೂ ಮಾತಾಡ್ತಾರೆ, ಪ್ರಾಕ್ಟಿಕಲ್ ಇಂಪಾರ್ಟೆಂಟ್. ಸೊ ಈ ಒಂದು ಕಲೆಯಲ್ಲಿ ಸೈದ್ಧಾಂತಿಕ ಜ್ಞಾನದ ಜೊತೆಗೆ ಪ್ರಾಯೋಗಿಕವಾದಂತ ಜ್ಞಾನವನ್ನು ಅವಶ್ಯಕವಾಗಿರುತ್ತದೆ. ಅನೇಕ ಸೈದ್ಧಾಂತಿಕ ತತ್ವಗಳನ್ನ ವಾಸ್ತವಿಕವಾಗಿ ಆಚರಿಸುವ ಜ್ಞಾನ ಹೊಂದಿ ಕಾರ್ಯನಿರ್ವಹಿಸಬೇಕು. ಯಾರೋ ಒಂದು ಸಂಸ್ಥೆಯಲ್ಲಿ ನಿರ್ವಾಹಕನು ಸೈದ್ಧಾಂತಿಕ ತತ್ವಗಳನ್ನ ವಾಸ್ತವಿಕವಾಗಿ ಆಚರಿಸುವ ಜ್ಞಾನ ಹೊಂದಿರಬೇಕು. ಈಗೇನೋ ಒಂದು ಮೀಟಿಂಗ್ ನಡೀತಾ ಇರುತ್ತೆ, ಮೀಟಿಂಗ್ ಅಲ್ಲಿ ಯಾರೋ ಹೆಚ್ಚು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹೇಳ್ಬಿಡ್ತಾರೆ, ನೆಕ್ಸ್ಟ್ ಇಯರ್ ಇದನ್ನೆಲ್ಲ ಇದ್ ಮಾಡ್ಕೊಂಡು 20,000 ಕೋಟಿ ಬರ್ಬೇಕು ನಮಗೆ ಪ್ರಾಫಿಟ್ ಅಂತ. ಅವ್ರು ಹೇಳಿರುವಂತ ಥಿಯರಿ ಪಾಯಿಂಟ್ ನಾವೇನ್ ಮಾಡ್ಬೇಕು, ಪ್ರಾಯೋಗಿಕವಾಗಿ ಆಚರಣೆಗೆ ತರಬೇಕು. ಅಂದ್ರೆ ಏನೆಲ್ಲ ಮಾಡ್ಬೇಕು ಅನ್ನುವಂತ ಒಂದು ಜ್ಞಾನ ಪ್ರತಿಯೊಬ್ಬ ನಿರ್ವಾಹಕನಿಗೂ ಇರಬೇಕಾಗುತ್ತೆ. ಆದ್ದರಿಂದ ಈ ಒಂದು ನಿರ್ವಹಣೆಯನ್ನ ನಾವೇನಂತ ಕರಿಬಹುದು, ಕಲೆ ಅಂತ ಕರಿಬಹುದು. ಯಾಕೆಂದ್ರೆ ಸೈದ್ಧಾಂತಿಕ ಜ್ಞಾನವನ್ನ ಪ್ರಾಯೋಗಿಕವಾಗಿ ಆಚರಣೆಗೆ ತರಲಾಗುತ್ತದೆ. ಎಕ್ಸಿಸ್ಟೆನ್ಸ್ ಆಫ್ ಥಿಯರಿಟಿಕಲ್ ನಾಲೆಡ್ಜ್ ಇಂಟು practical knowledge. Second point, my dears, personal skill my dears. ಕನ್ನಡದಲ್ಲಿ ಏನಂತ ಕರಿತೀವಿ, ವೈಯಕ್ತಿಕ ಕೌಶಲ್ಯ ಅಂತ ಕರಿತೀವಿ my dears. ವೈಯಕ್ತಿಕ ಕೌಶಲ್ಯ. Every art requires some personal skills relating to the job. Are you agree? Yes. Each and every person having some personal skills to performing the particular task of activity, because the level of success and quality of performance differ from one person to another person. 100% right, my dears. Because of course in the second PU also we have the 65 members of student. 65 members of student, they having different knowledge, different skills to present the performance when we are giving the assignments. Is it right? So each and every person having the different skills to perform the job, because the level of success and quality of performance different from one person to another person. ವೈಯಕ್ತಿಕ ಕೌಶಲ್ಯ ಅಂತ ಕರಿತೀವಿ ಮೈ ಡಿಯರ್ಸ್. ಕನ್ನಡದಲ್ಲಿ ಏನಂತ ಕರಿತೀವಿ, ವೈಯಕ್ತಿಕ ಕೌಶಲ್ಯ. ಏನು ಅಂದ್ರೆ ಎಲ್ಲಾ ಕಲಾವಿದರಿಗೂ ಸೈದ್ಧಾಂತಿಕ ಜ್ಞಾನ ಒಂದೇ ರೀತಿಯಾಗಿದ್ದರೂ ಸಹ ಪ್ರತಿಯೊಬ್ಬರು ತಮ್ಮದೇ ಆದಂತ ಶೈಲಿಯಲ್ಲಿ ತಮ್ಮ ಕಾರ್ಯ ನಿರ್ವಹಿಸುತ್ತಾರೆ. ಅಂದ್ರೆ ಏನು ಅಂದ್ರೆ ಸೈದ್ಧಾಂತಿಕ ಜ್ಞಾನ ಒಂದೇ ಇರುತ್ತೆ. ಈಗ ನೀವು ಅಕೌಂಟ್ಸ್ ಮಾಡೋ ಅಂತ ನಾನು ಹೇಳೋಂತ ಮೆಥಡ್ ಒಂದೇ ಇರುತ್ತೆ, ಬಟ್ ಅದನ್ನ ಪ್ರಾಯೋಗಿಕವಾಗಿ ನೀವು ಆಚರಣೆ ಮಾಡ್ತಕ್ಕಂಥದ್ದು ವಿಭಿನ್ನವಾಗಿರುತ್ತೆ. ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿಯ ಜ್ಞಾನ ಮತ್ತು ಅವನ ಯಶಸ್ಸು ಮತ್ತು ಅವನ ಗುಣಮಟ್ಟ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ವಿಭಿನ್ನವಾಗಿರುತ್ತದೆ. ಜ್ಞಾನ ಮತ್ತು ಯಶಸ್ಸಿನ ಮಟ್ಟ ವ್ಯಕ್ತಿಯಿಂದ ವ್ಯಕ್ತಿಗೆ ಏನಾಗಿರುತ್ತದೆ, ವಿಭಿನ್ನವಾಗಿರುತ್ತೆ ಮೈ ಡಿಯರ್ಸ್. ನೆಕ್ಸ್ಟ್ ಪಾಯಿಂಟ್, personalized application my dears. Personalized application, this is the third point of art management. We are treated as an art. The use of this knowledge varies from individual to individual. Art therefore is very personalized concept. So art is nothing but it's pure personal, because the knowledge of individual persons always differ from one person to another person. Not only the theoretical concept but also the application of theoretical concept into practical aspect is also differ from one person to another person. That's why it is a personalized application. It is the personalized application my dears. ಈಗ ನಾನು ಪಾಠ ಮಾಡ್ತಿರೋದು ಥಿಯರಿ, ಎಲ್ಲಾರ್ಗು ಒಂದೇ ಥಿಯರಿ ಪಾಠ ಮಾಡಿರ್ತೀವಿ. ಆದ್ರೆ ಎಕ್ಸಾಮ್ ಅಲ್ಲಿ ಯಾರು ಚೆನ್ನಾಗಿ ಬರೀತಾರೆ, ಯಾರ್ಯಾರು ಹೆಂಗ್ ಬರೀತಾರೆ ಅನ್ನೋದು
ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಮೈ ಡಿಯರ್ಸ್. ಅಪ್ಲಿಕೇಶನ್ ಅಂದ್ರೆ ಪರ್ಸನಲ್ ಅಪ್ಲಿಕೇಶನ್. ನೀವ್ ಹೆಂಗ್ ಬರೆದ್ರೆ ಹಂಗ್ ಮಾರ್ಕ್ಸ್ ಬರುತ್ತೆ ಮೈ ಡಿಯರ್ಸ್. ವೈಯಕ್ತಿಕವಾಗಿ ಅನ್ವಯಿಸುವುದು. ಯಾಕೆ ವೈಯಕ್ತಿಕವಾಗಿ ಅನ್ವಯಿಸುವುದು ಅಂದ್ರೆ ಪ್ರತಿಯೊಬ್ಬ ವ್ಯವಸ್ಥಾಪಕನು ತಾನು ಹೊಂದಿರುವ ಜ್ಞಾನ, ಅನುಭವ ಮತ್ತು ವ್ಯಕ್ತಿತ್ವಗಳ ಆಧಾರದ ಮೇಲೆ ತನ್ನದೇ ಆದ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿರ್ತಾನೆ. ಪ್ರತಿಯೊಬ್ಬ ವ್ಯವಸ್ಥಾಪಕನು ಸಹ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಏನಾಗಿರುತ್ತೆ, ಜ್ಞಾನ ಅಂತಕ್ಕಂಥದ್ದು ಮತ್ತೆ ಪ್ರಾಯೋಗಿಕ ಜ್ಞಾನ ಆಗಿರ್ಬೋದು ಅಥವಾ ಸೈದ್ಧಾಂತಿಕ ಜ್ಞಾನ ವಿಭಿನ್ನವಾಗಿರುತ್ತೆ. ಆದ್ದರಿಂದ ಪ್ರತಿಯೊಬ್ಬ ವ್ಯವಸ್ಥಾಪಕನು ತಾನು ಹೊಂದಿರುವ ಜ್ಞಾನ, ಅನುಭವ ಮತ್ತು ವ್ಯಕ್ತಿತ್ವಗಳ ಆಧಾರದ ಮೇಲೆ ತನ್ನದೇ ಆದ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿರ್ತಾನೆ. ದ ಫೋರ್ತ್ ಪಾಯಿಂಟ್ ಈಸ್ ಬೇಸ್ಡ್ ಆನ್ ಪ್ರಾಕ್ಟೀಸ್ ಅಂಡ್ ಕ್ರಿಯೇಟಿವಿಟಿ. ಬೇಸ್ಡ್ ಆನ್ ಯಾವ್ದ್ರ ಬೇಸ್ ಮೇಲೆ? ಪ್ರಾಕ್ಟೀಸ್ ಅಂಡ್ ಕ್ರಿಯೇಟಿವಿಟಿ. ಆಲ್ ಆರ್ಟ್ ಈಸ್ ಪ್ರಾಕ್ಟಿಕಲ್. ಎಲ್ಲಾ ಕಲೆಯು ಸಹ ಏನಾಗಿರುತ್ತದೆ? ಪ್ರಾಯೋಗಿಕವಾಗಿರುತ್ತೆ. Art involves the creative practice of existing theoretical knowledge. We know that all music is based on 7 basic notes. Example, my dear son. All music on 7 basic notes. Therefore, we can say that management is an art. Means art is 100%, all arts are practicals. Because on the application of theoretical knowledge into practical aspects is differ from one person to another person. That's why it's based on practice and creativity. Art is nothing but practice. Practice ಮಾಡಿದ್ರೇನೆ ಬರ್ತಕ್ಕಂಥದ್ದು. ಪ್ರಾಕ್ಟೀಸ್ ಮಾಡಿದ್ರೆ ಬರ್ತಕ್ಕಂಥದ್ದು. ಸೊ ವಿತೌಟ್ ಪ್ರಾಕ್ಟೀಸ್ ಬರಲ್ಲ. ಯಾರೊಬ್ರು ಡ್ರಾಯಿಂಗ್ ಬರೆಯೋರ್ ಆಗ್ಬೋದು, ಯಾರೇ ಒಬ್ಬ ಕಲೆ ಆಗ್ಬೋದು, ನಾನಾಗ್ಬೋದು. ಈ ಪಾಠ ಮಾಡ್ತಿದೀವಿ ಅಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಪಾಠ ಮಾಡ್ತಿದೀವಿ. ನಾವು ಪ್ರಾಕ್ಟೀಸ್ ಮಾಡಿ 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 ಇಷ್ಟು ಮಾತ್ರ ಮಾಡ್ತಿದ್ವಿ. ಫಸ್ಟ್ ಅಲ್ಲಿ ಬಂದಾಗ ನಾವು ಭಯ ಪಡ್ತಿದ್ವಿ. ಸೊ ದಟ್ಸ್ ವೈ ಆರ್ಟ್ಸ್ ಬೇಸ್ಡ್ ಆನ್ ಪ್ರಾಕ್ಟೀಸ್ ಅಂಡ್ ಕ್ರಿಯೇಟಿವಿಟಿ. ಆಚರಣೆ ಮತ್ತು ಸೃಜನಶೀಲತೆಗಳ ಮೇಲೆ ಆಧಾರಿತ. ಕನ್ನಡದಲ್ಲಿ ಮೀಡಿಯರ್ಸ್. ಆಚರಣೆ ಮತ್ತು ಸೃಜನಶೀಲತೆಗಳ ಮೇಲೆ ಆಧಾರಿತ. ಪ್ರತಿಯೊಬ್ಬ ಕಲಾವಿದನಿಗೆ ಇರುವ ಸೃಜನಶೀಲ ಗುಣವನ್ನು ವ್ಯವಸ್ಥಾಪಕನು ಹೊಂದಿರಬೇಕು. ಇದು ಅವನ ಬುದ್ಧಿವಂತಿಕೆ ಮತ್ತು ಕಲ್ಪನೆಯ ಸಮ್ಮಿಲನವಾಗಿದೆ. ಅವನು ಈಗಾಗಲೇ ಅಸ್ತಿತ್ವದಲ್ಲಿರುವ ಹೊಸ ಉತ್ಪನ್ನಗಳನ್ನ ಉತ್ಪಾದಿಸುವ ಗುರಿಯನ್ನ ಹೊಂದಿರಬೇಕು. ಪ್ರತಿಯೊಬ್ಬ ವ್ಯವಸ್ಥಾಪಕನು ಸಹ ಈಗಾಗಲೇ ಉತ್ಪಾದನೆ ಮಾಡಿರ್ತಕ್ಕಂಥ ಹೊಸ ಉತ್ಪನ್ನಗಳನ್ನ ಉತ್ಪಾದಿಸ್ತಕ್ಕಂಥ ಗುರಿಯನ್ನು ಹೊಂದಿರಬೇಕು ಮತ್ತು ಅವನಿಗೆ ಸೃಜನಶೀಲತೆ ಇರಬೇಕು. ಸೃಜನಶೀಲತೆ ಅಂದ್ರೆ ಏನಂದ್ರೆ ಕ್ರಿಯಾಶೀಲತೆ. ಕ್ರಿಯಾಶೀಲತೆ, ಬುದ್ಧಿವಂತನಾಗಿರ್ಬೇಕು. ಸೃಜನಶೀಲತೆ ಮತ್ತು ಕ್ರಿಯಾಶೀಲತೆ. ಕ್ರಿಯಾಶೀಲತೆ ಅಂದ್ರೆ ಏನು? ಕಲ್ಪನೆ. ಹಿಂಗೂ ಮಾಡ್ಬೋದಲ್ಲ, ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತಕ್ಕಂಥದ್ದು. ಆಚರಣೆನೂ ಇರಬೇಕು, ಸೃಜನಶೀಲತೆನೂ ಇರಬೇಕು, ಕಲ್ಪನಾ ಶಕ್ತಿಯನ್ನ ಹೊಂದಿರತಕ್ಕಂಥ ವ್ಯವಸ್ಥಾಪಕ ಮಾತ್ರ ಉತ್ತಮ ವ್ಯವಸ್ಥಾಪಕನಾಗೋದಕ್ಕೆ ಸಾಧ್ಯವಾಗುತ್ತೆ. ಇವೆಲ್ಲವನ್ನ ಅವಲೋಕಿಸಿದ ನಂತರ ನಾವೇನು ಹೇಳ್ಬೋದು ಅಂದ್ರೆ ನಿರ್ವಹಣೆಯು ಒಂದು ಕಲೆ. ಹೌದು, ನಿಜ. ನಿರ್ವಹಣೆ ಒಂದು ಕಲೆ ಅಂತ ನಾವು ಒಪ್ಕೋಬಹುದು. ಮೈ ಡಿಯರ್ಸ್, ನೆಕ್ಸ್ಟ್ ಟಾಪಿಕ್ ಇಸ್ ಮ್ಯಾನೇಜ್ಮೆಂಟ್ ಆಸ್ ಎ ಸೈನ್ಸ್. ಮ್ಯಾನೇಜ್ಮೆಂಟ್ ಆಸ್ ಎ ಸೈನ್ಸ್ ಮೈ ಡಿಯರ್ಸ್. ನಿರ್ವಹಣೆಯು ವಿಜ್ಞಾನವಾಗಿ. ನಿರ್ವಹಣೆ ಒಂದು ವಿಜ್ಞಾನವೇ? ಹೌದು, ನಿರ್ವಹಣೆ ಒಂದು ವಿಜ್ಞಾನವೂ ಹೌದು, ನಿರ್ವಹಣೆ ಒಂದು ಕಲೆಯೂ ಹೌದು ಮೈ ಡಿಯರ್ಸ್. ಕಲೆಯೂ ಹೌದು, ವಿಜ್ಞಾನವೂ ಹೌದು. ನೋಡೋಣ ವೃತ್ತಿನೂ ಆಗುತ್ತೋ ಇಲ್ವೋ ನೋಡೋಣ ಮೈ ಡಿಯರ್ಸ್. ಸೈನ್ಸ್ ಏನ್? ಸೈನ್ಸ್ ಅಂದ್ರೆ ಸೈನ್ಸ್ ಈಸ್ ಎ ಸಿಸ್ಟಮ್ಯಾಟೈಸ್ಡ್. ಸಿಸ್ಟಮ್ಯಾಟಿಕ್ ಅಂದ್ರೆ ಒಂದೇ ಮೈ ಡಿಯರ್ಸ್. ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಡ್ಜ್ that explain certain general truths or the operation of general laws. Very important. Science is simple meaning ಏನು ಗೊತ್ತಾ? ಸೈನ್ಸ್ ಅಂದ್ರೆ systematic body of knowledge. Systematic body of knowledge that explain certain general truths. ಎಲ್ಲರೂ ಒಪ್ಪಿಕೊಳ್ಳುವಂತಹ ಒಂದು ಸತ್ಯಾಂಶಗಳನ್ನ ಹೇಳುವಂತದನ್ನ ವಿಜ್ಞಾನ ಅಂತ ಕರಿತೀವಿ. ಆರ್ ದ ಆಪರೇಷನ್ ಆಫ್ ಜನರಲ್ ಲಾಸ್. ಆಪರೇಷನ್ ಆಫ್ ಜನರಲ್ ಲಾಸ್. ಏನು ವಿಜ್ಞಾನ ಅಂದ್ರೆ ಏನು? ಸಾಮಾನ್ಯ ಸತ್ಯ ಅಥವಾ ಸಾಮಾನ್ಯ ನಿಯಮಗಳ ಆಚರಣೆಯನ್ನ ವಿವರಿಸುವ ಕ್ರಮಬದ್ಧವಾದ ಜ್ಞಾನವನ್ನ ವಿಜ್ಞಾನ ಅಂತ ಕರಿತೀವಿ. ವಿಜ್ಞಾನವು ಸಾಮಾನ್ಯ ಸತ್ಯ ಅಥವಾ ಸಾಮಾನ್ಯ ನಿಯಮಗಳ ಆಚರಣೆಯನ್ನ ವಿವರಿಸುವ ಕ್ರಮಬದ್ಧವಾದ ಜ್ಞಾನವನ್ನ ನಾವೇನಂತ ಕರಿಬಹುದು? ವಿಜ್ಞಾನ ಅಂತ ಕರಿತೀವಿ. ನೋಡಿ ಮೈ ಡಿಯರ್ಸ್, ಯಾವುದೇ ಒಂದು ಸೈಂಟಿಫಿಕ್ ಆಗಿ ಯೋಚನೆ ಮಾಡುವಂತ ಕರೀತಾರೆ. ಸೈಂಟಿಫಿಕ್ ಆಗಿ ಯೋಚನೆ ಮಾಡೋದು ಅಂದ್ರೆ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದ್ರೆ ಏನು ಅಂದ್ರೆ ಅದ್ರಿಂದ ಪ್ರಾಕ್ಟಿಕಲ್ ಇರುತ್ತೆ. ಅದು ಮಾಡಿದ್ರೆ ಅದು ಹಾಗೇ ಆಗುತ್ತೆ ಅಂತಕ್ಕಂಥದ್ದು. ಅದು ಸೈನ್ಸ್ ನೋಡಿ ಯಾವತ್ತೂ ಎಕ್ಸ್ಪೆರಿಮೆಂಟ್ ಇಲ್ಲದೆ ಸೈನ್ಸ್ ಯಾವುದೇ ಇನ್ನೋವೇಷನ್ ಮಾಡಲ್ಲ. ಅರ್ಥ ಆಗ್ತಿದ್ಯಾ? ಸೊ ಸೈನ್ಸ್ ಈಸ್ ಎ ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಡ್ಜ್ ದಟ್ ಎಕ್ಸ್ಪ್ಲೈನ್ ದ ಸರ್ಟೈನ್ ಜನರಲ್ ಟ್ರೂತ್ಸ್ ಆರ್ ದ ಆಪರೇಷನ್ ಆಫ್ ಜನರಲ್ ಲಾಸ್. ವಿಜ್ಞಾನವು ಸಾಮಾನ್ಯ ಸತ್ಯ ಅಥವಾ ಸಾಮಾನ್ಯ ನಿಯಮಗಳ ಆಚರಣೆಯನ್ನು ವಿವರಿಸುವ ಕ್ರಮಬದ್ಧವಾದ ಜ್ಞಾನವಾಗಿದೆ. ಹಾಗಾದ್ರೆ ವಿಜ್ಞಾನದ ಲಕ್ಷಣಗಳು ಯಾವುವು? ವಾಟ್ ಆರ್ ದ ಫ್ಯೂಚರ್ಸ್ ಆಫ್ ಸೈನ್ಸ್?
What are the basic features of science, my dears? First one, science is a systematic body of knowledge or systemized body of knowledge. Science is a systematized body of knowledge. Its principles are based on cause and effect relationship. Very, very important. Cause and effect relationship. All the science principles, they having two principles. That is, one is cause, second one is effect. For example, the phenomena of apple falling from the tree towards the ground is explained by the law of gravity power. Bidi my dears, adene example bidi. Is it right? Science is a systematic body of knowledge. Its principles are based on cause and effect relationship. Cause means reason, effect relationship, effect means result. So why the apple fall down means the reason is gravity power. The reason is gravity power. ಭೂಮಿಗೆ ಗ್ರಾವಿಟಿ ಪವರ್ ಇರೋದ್ರಿಂದಾನೇ ಆಪಲ್ ಕೆಳಗಡೆ ಬೀಳುತ್ತೆ. ಆಪಲ್ ಕೆಳಗಡೆ ಯಾಕೆ ಬೀಳುತ್ತೆ? ಕಾಜು. ಯಾಕೆ ಆಪಲ್ ಕೆಳಗಡೆನೆ ಬೀಳುತ್ತೆ? ಕಾರಣ. ಮತ್ತು ಪರಿಣಾಮ ಏನು? ಅದಕ್ಕೆ ರೀಸನ್ ಏನು? ಅದು ಪರಿಣಾಮ ಏನು ಅಂದ್ರೆ ಆಪಲ್ ಕೆಳಗಡೆ ಬೀಳೋದು. ಆಪಲ್ ಕೆಳಗಡೆ ಬೀಳೋದಕ್ಕೆ ರೀಸನ್ ಏನು? ಗ್ರಾವಿಟಿ ಪವರ್ ಇರ್ತಕ್ಕಂಥದ್ದು, ಗುರುತ್ವಾಕರ್ಷಣ ಬಲ ಇರ್ತಕ್ಕಂಥದ್ದು. ನೋಡಿ, ಕಾಸ್ ಕಾರಣ, ಎಫೆಕ್ಟ್ ಪರಿಣಾಮಕಾರಿ. ಕಾರಣ ಮತ್ತು ಪರಿಣಾಮಕಾರಿ ತತ್ವ ಅಂತ ಕರಿತೀವಿ. ಕಾಸ್ ಏನು? ಆಪಲ್ ಕೆಳಗಡೆ ಬೀಳೋದು ಪರಿಣಾಮ. ಅದಕ್ಕೆ ಕಾರಣ ಏನು? ಭೂಮಿಯಲ್ಲಿ ಗುರುತ್ವಾಕರ್ಷಣ ಬಲ ಇರ್ತಕ್ಕಂಥದ್ದು. ಅಂದ್ರೆ ವಿಜ್ಞಾನ ಪ್ರತಿಯೊಂದೂ ಸಹ ಯಾವುದರ ಆಧಾರದ ಮೇಲೆ ಇರುತ್ತೆ? ಕಾರಣ ಮತ್ತು ಪರಿಣಾಮಕಾರಿ ತತ್ವವನ್ನ ಅನುಸರಿಸುತ್ತೆ. H2O ನೀರ್ ಹೆಂಗ್ ಬರುತ್ತೆ ಅಂದ್ರೆ H2O ಕಂಬೈನ್ ಮಾಡಿದ್ರೆ ನೀರ್ ಬರುತ್ತೆ. ಅದು ಇಂಡಿಯಾದಲ್ಲಾಗ್ಲಿ ಪಾಕಿಸ್ತಾನದಲ್ಲಾಗ್ಲಿ ಎಲ್ಲಾದ್ರೂ ಆಗ್ಲಿ. Science always, it's a systemized body of knowledge. Its principles are based on cause and effect relationship. For example, phenomena of apple falling from tree towards the ground is explained by the law of gravity power. ಆಪಲ್ ಯಾಕೆ ಕೆಳಗಡೆ ಬೀಳುತ್ತೆ ಅಂದ್ರೆ ಭೂಮಿಯಲ್ಲಿ ಗುರುತ್ವಾಕರ್ಷಣ ಬಲ ಇರೋದ್ರಿಂದ. ಇದು ಕನ್ನಡದಲ್ಲಿ ಏನಂತಾರೆ? ಕ್ರಮಬದ್ಧವಾದ ಜ್ಞಾನ. ಮೈ ಡಿಯರ್ಸ್, ಇದಕ್ಕೆ ಕನ್ನಡದಲ್ಲಿ ಏನಂತಾರೆ? ಕ್ರಮಬದ್ಧವಾದಂತಹ ಜ್ಞಾನ ಅಂತಾರೆ. ಸೊ ವಿಜ್ಞಾನವು ಒಂದು ಕ್ರಮಬದ್ಧವಾದ ಜ್ಞಾನವನ್ನು ಹೊಂದಿದೆ. ಅದರ ತತ್ವಗಳು ಇಲ್ಲಿದೆ ನೋಡಿ ಮೈ ಡಿಯರ್ಸ್. ಕಾರಣ ಮತ್ತು ಪರಿಣಾಮಗಳ ಸಂಬಂಧವನ್ನ ಹೊಂದಿರುತ್ತದೆ. ಕಾರಣ ಮತ್ತು ಪರಿಣಾಮ. ಕಾರಣ ಮತ್ತು ಪರಿಣಾಮ ಏನು? ಉದಾಹರಣೆಗೆ, ಒಂದು ಸೇಬು ಮರದಿಂದ ನೆಲಕ್ಕೆ ಬೀಳುವ ವಿದ್ಯಮಾನವು ಭೂಮಿಯ ಗುರುತ್ವಾಕರ್ಷಣ ನಿಯಮವನ್ನು ವಿವರಿಸುತ್ತದೆ. ಆಗ್ಲೇ ಹೇಳಿದ್ನಲ್ಲ ಮೈ ಡಿಯರ್ಸ್, ಸೇಬು ಕೆಳಕ್ ಬಿದ್ದೋಗಿದೆ, ಅದು ಪರಿಣಾಮ, ಬಿದ್ದೋಗ್ಬಿಟ್ಟಿದೆ. ಯಾಕೆ ಬಿದ್ದಿದೆ? ಕಾರಣ ಏನು? ಭೂಮಿಗೆ ಗುರುತ್ವಾಕರ್ಷಣ ಬಲ ಇರೋದ್ರಿಂದ ಬಿದ್ದಿದೆ. ವಿಜ್ಞಾನವು ಒಂದು ಕ್ರಮಬದ್ಧವಾದ ಜ್ಞಾನವನ್ನು ಹೊಂದಿದೆ. ಅದರ ತತ್ವಗಳು ಕಾರಣ ಮತ್ತು ಪರಿಣಾಮಗಳ ಸಂಬಂಧಗಳನ್ನ ಆಧರಿಸಿವೆ. ಸೆಕೆಂಡ್ ಪಾಯಿಂಟ್ ಮೈ ಡಿಯರ್ಸ್, principles based on experimentation. Principles based on experimentation. ಪ್ರಯೋಗ ಆಧಾರಿತ ತತ್ವಗಳು. ವಿಜ್ಞಾನದ ಯಾವುದೇ ತತ್ವಗಳನ್ನ ತಗೊಳ್ಳಿ, ಪ್ರಯೋಗ ಮಾಡದೆ ವಿಜ್ಞಾನ ಯಾವುದನ್ನು ನಂಬುವುದಿಲ್ಲ. ಪ್ರಯೋಗ ಮಾಡದೆ ವಿಜ್ಞಾನ ಯಾವುದನ್ನು ನಂಬೋದಿಲ್ಲ. Scientific principles have been developed through the observation and experimentation. Each and every scientific principles, each and every science principle have been developed through a particular observation or particular experimentation under controlled condition. Management principles also developed through experiments and practical experiences of many managerial persons. So in the management also, in the organization also, each and every manager adopt the new management principle on the basis of past experience of the managers. That is called principles based on experimentation. ಪ್ರಯೋಗ ಆಧಾರಿತ ತತ್ವಗಳು ಅಂದ್ರೆ ಏನಂದ್ರೆ, ವೈಜ್ಞಾನಿಕ ತತ್ವಗಳು ಯುಕ್ತ ಸಂದರ್ಭದಲ್ಲಿ, ಕಂಟ್ರೋಲ್ಡ್ ಕಂಡೀಷನ್ ಮೀಡಿಯಾ, ಯುಕ್ತ ಸಂದರ್ಭದಲ್ಲಿ ಅವಲೋಕಿಸಿ ಪ್ರಾಯೋಗಿಕತೆಯಿಂದ ರಚಿಸಲ್ಪಟ್ಟಿದೆ. ಅವಲೋಕನ ಅಂದ್ರೆ ನೋಡ್ತಕ್ಕಂಥದ್ದು, ಅಬ್ಸರ್ವೇಷನ್ ಅಂತ. ಸೊ ವೈಜ್ಞಾನಿಕ ತತ್ವಗಳು ಯುಕ್ತ ಸಂದರ್ಭದಲ್ಲಿ ಅವಲೋಕಿಸಿ ಪ್ರಾಯೋಗಿಕತೆಯಿಂದ ರಚಿಸಲ್ಪಟ್ಟಿದೆ. ನಿರ್ವಹಣಾ ತತ್ವಗಳು ಸಹ ಹಲವಾರು ನಿರ್ವಾಹಕರುಗಳ ಪ್ರಯೋಗ ಮತ್ತು ಪ್ರಾಯೋಗಿಕ ಅನುಭವದ ಆಧಾರದ ಮೇಲೆ ರಚಿಸಲ್ಪಟ್ಟಿವೆ. ಸೊ ನಿರ್ವಹಣೆಯ ತತ್ವಗಳು ಸಹ ಏನಾಗಿದೆ? ವ್ಯವಸ್ಥಾಪಕರು ಏನಿರ್ತಾರೆ, ನಿರ್ವಾಹಕರು ಏನಿರ್ತಾರೆ, ಅವರ ಅನುಭವ ಮತ್ತು ಪ್ರಯೋಗ ಮತ್ತು ಪ್ರಾಯೋಗಿಕತೆಯ ಆಧಾರದ ಮೇಲೆ ಏನ್ ಮಾಡ್ತಾರೆ, ಅವುಗಳನ್ನ ರಚಿಸಲ್ಪಟ್ಟಿರುತ್ತೆ. ಆದ್ದರಿಂದ ನಾವು ನಿರ್ವಹಣೆಯನ್ನ ನಾವೇನಂತ ಕರಿಬಹುದು? ವಿಜ್ಞಾನ ಅಂತ ಕರಿಬಹುದು. ಯಾಕೆ ಅಂದ್ರೆ ವಿಜ್ಞಾನದ ತರ ಇಲ್ಲೂ ಸಹ ಏನಿದೆ? ಪ್ರಾಯೋಗಿಕತೆ ಇದೆ.
ಪ್ರಾಯೋಗಿಕತೆ ಇದೆ, ಅವಲೋಕನ ಇದೆ, ಅಬ್ಸರ್ವೇಷನ್ ಇದೆ, ಎಕ್ಸ್ಪೆರಿಮೆಂಟೇಷನ್ ಇದೆ. ಅರ್ಥ ಆಗ್ತಿದ್ಯಾ? ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆಲ್ಸೋ ಹ್ಯಾವಿಂಗ್ ದ ಅಬ್ಸರ್ವೇಷನ್ ಅಂಡ್ ಎಕ್ಸ್ಪೆರಿಮೆಂಟೇಷನ್ ಆನ್ ದ ಬೇಸ್ ಆಫ್ ಎಕ್ಸ್ಪೀರಿಯನ್ಸ್ ಆಫ್ ದ ಮ್ಯಾನೇಜರ್ಸ್. ಸೊ ನಿರ್ವಾಹಕರ ಪ್ರಯೋಗ ಮತ್ತು ಪ್ರಾಯೋಗಿಕ ಅನುಭವದ ಆಧಾರದ ಮೇಲೆ ನಿರ್ವಹಣೆಯ ತತ್ವಗಳನ್ನ ರಚನೆ ಮಾಡಿರೋದ್ರಿಂದ ನಿರ್ವಹಣೆಯನ್ನ ನಾವೇನಂತ ಕರಿಬಹುದು? ವಿಜ್ಞಾನ ಅಂತಾನೂ ಕರಿಬಹುದು. ಮೂರನೇ ಪಾಯಿಂಟ್ ಮೈಡಿಯರ್ಸ್, ಯೂನಿವರ್ಸಲ್ ವ್ಯಾಲಿಡಿಟಿ. ಮೈಡಿಯರ್ಸ್, ಯೂನಿವರ್ಸಲ್ ವ್ಯಾಲಿಡಿಟಿ. ವಿಜ್ಞಾನದ ತತ್ವಗಳು ಸಾರ್ವತ್ರಿಕ ಸಿಂಧುತ್ವ ಮತ್ತು ಅನ್ವಯಿಸುವಿಕೆಯನ್ನು ಹೊಂದಿವೆ. ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಹ್ಯಾವ್ ಯೂನಿವರ್ಸಲ್ ವ್ಯಾಲಿಡಿಟಿ ಅಂಡ್ ಅಪ್ಲಿಕೇಶನ್. ಸೊ ಯೂನಿವರ್ಸಲ್ ವ್ಯಾಲಿಡಿಟಿ ಅಂದ್ರೆ ಸಾರ್ವತ್ರಿಕ, ಇದು ಪಾಯಿಂಟ್ ಮೈಡಿಯರ್ಸ್. ವೈಟ್ ಎ ಮಿನಿಟ್, ಇಷ್ಟೇ ಕೊಡ್ತೀನಿ. wait a minute my dears. ನೋಡಿ ಮೇಡಮ್, ಸಾರ್ವತ್ರಿಕ ಸಿಂಧುತ್ವ, ಯೂನಿವರ್ಸಲ್ ಅಪ್ಲಿಕಬಿಲಿಟಿ ಅಂತ. ಯೂನಿವರ್ಸಲ್ ಅಪ್ಲಿಕಬಿಲಿಟಿ ಏನಂದ್ರೆ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಹ್ಯಾವ್ ಯೂನಿವರ್ಸಲ್ ವ್ಯಾಲಿಡಿಟಿ ಅಂಡ್ ಅಪ್ಲಿಕೇಶನ್. ನಾವೆಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ನ. ನೋಡಿ, ಪಾಕಿಸ್ತಾನದಲ್ಲಿ H2 ಹಾಕಿದ್ರು 0 ವಾಟರ್ ಬರುತ್ತೆ, ಅಮೆರಿಕಾದಲ್ಲಿ ಹಾಕಿದ್ರು ಬರುತ್ತೆ, ಇಂಡಿಯಾದಲ್ಲಿ ಹಾಕಿದ್ರು ಬರುತ್ತೆ. ಸೈನ್ಸ್ ಇಸ್ ನಥಿಂಗ್ ಬಟ್ ಯೂನಿವರ್ಸಲ್ ಟ್ರೂತ್ ಅಂತ ಕರಿತೀವಿ. ಸಾರ್ವತ್ರಿಕವಾದಂತಹ ಸತ್ಯ ಯಾವುದು? ವಿಜ್ಞಾನ ಅಂತಕ್ಕಂಥದ್ದು. ವೈಜ್ಞಾನಿಕ ತತ್ವಗಳು ಅಥವಾ ವಿಜ್ಞಾನದ ತತ್ವಗಳು ಸಾರ್ವತ್ರಿಕ ಸಿಂಧುತ್ವ ಮತ್ತು ಅನ್ವಯಿಸುವಿಕೆಯನ್ನು ಹೊಂದಿವೆ. ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ನಾವೇನ್ ಮಾಡ್ಬೋದು? ಈ ಒಂದು ವಿಜ್ಞಾನದ ತತ್ವಗಳನ್ನ ಬಳಸಿಕೊಳ್ಳಬಹುದು. ನೋಡಿ, ಆಪಲ್ ಅಮೆರಿಕಾದಲ್ಲಿ ಹಾಕಿದ್ರು ಕೆಳಗಡೆಗೆ ಬೀಳುತ್ತೆ, ಭಾರತದಲ್ಲಿ ಹಾಕಿದ್ರು ಕೆಳಗಡೆಗೆ ಬೀಳುತ್ತೆ, ಶ್ರೀಲಂಕಾದಲ್ಲಿ ಹಾಕಿದ್ರು ಕೆಳಗಡೆ ಬೀಳುತ್ತೆ. ಯಾಕಂದ್ರೆ ಸೈನ್ಸ್ ಪರ್ಟಿಕ್ಯುಲರ್ ಆಗಿ ಹೇಳ್ತಿದೆ ಆಪಲ್ ಕೆಳಗಡೆ ಬೀಳೋದಕ್ಕೆ ಗುರುತ್ವಾಕರ್ಷಣ ಬಲವೇ ಕಾರಣ ಅಂತ. ಚಂದ್ರನಲ್ಲಿ ಗೊತ್ತಿಲ್ಲ ನನಗೆ, ಅರ್ಥ ಆಗ್ತಿದೆ, ಅಲ್ಲಿ ಗುರುತ್ವಾಕರ್ಷಣ ಬಲ ಕಡಿಮೆ ಇದೆ. ಬಟ್ ಭೂಮಿ ಮೇಲೆ ಮಾತ್ರ ಎಲ್ಲಾದ್ರೂ ಬೀಳುತ್ತೆ. ಯಾಕೆ ಅಂದ್ರೆ ವಿಜ್ಞಾನ ಅಂತಕ್ಕಂಥದ್ದು, ವೈಜ್ಞಾನಿಕವಾದಂತಹ ತತ್ವಗಳು ಅಂತಕ್ಕಂಥದ್ದು ಎಲ್ಲಿ ಯಾವಾಗ ಬೇಕಾದ್ರೂ ನಾವು ಏನ್ ಮಾಡ್ಬೋದು? ಅನ್ವಯಿಸಬಹುದು, ಅಳವಡಿಸಿಕೊಳ್ಳಬಹುದು. ಮೀಡಿಯಸ್ ದೆನ್ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್, ವೆರಿ 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 ಇಂಪಾರ್ಟೆಂಟ್. ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್, ಕಾರಣ ಮತ್ತು ಪರಿಣಾಮಗಳ ಸಂಬಂಧ. ಕಾರಣ ಮತ್ತು ಪರಿಣಾಮಗಳ ಸಂಬಂಧ. ಮೈ ಡಿಯರ್ಸ್, ಪ್ರಿನ್ಸಿಪಲ್ಸ್ ಆಫ್ ಸೈನ್ಸ್ laid down cause and effective relationship. Each and every principles of the science, always they are laid down, means of always they are create for cause and effect relationship between various variables. Management also establishes cause and effective relationship in dealing with the various situations in the organization. My dears, science is nothing but there is a particular reason, there is a particular cause, and there is a particular effect. Cause and effect relationship. Science is nothing but cause and effect relationship. In the management also, each and every management principle having the cause and effective relationship. Why we are using that principle? What is the benefit of using that principle, my dears? So for example, in college itself, all are wearing the uniform. This is the rule. What is the cause and effect? What is the cause and effect? First, cause or effect. What is the effect? Means of to maintain the uniformity, equality. So equality. What is the cause? When we are maintain the equality, there is no discrimination. There is no discrimination, my dears. ಕಾರಣ ಮತ್ತು ಪರಿಣಾಮಕಾರಿಗಳ ಸಂಬಂಧ. ವಿಜ್ಞಾನದ ತತ್ವಗಳು ಅನೇಕ ಸಂಗತಿಗಳು ಹೊಂದಿದ ಕಾರಣ ಮತ್ತು ಪರಿಣಾಮದ ಸಂಬಂಧವನ್ನ ತಿಳಿಸುತ್ತವೆ. ಇರ್ಲಿ, ನಿರ್ವಹಣೆಯೂ ಸಹ ಕಾರಣ ಮತ್ತು ಪರಿಣಾಮಗಳ ಸಂಬಂಧವನ್ನ ಆಧರಿಸಿ ವಿವಿಧ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಸಂಘಟನಾ ಕಾರ್ಯಚಟುವಟಿಕೆಗಳನ್ನು ನಿಭಾಯಿಸುತ್ತದೆ. ಮೈ ಡಿಯರ್ಸ್, ನಾವು ಈ ಮ್ಯಾನೇಜ್ಮೆಂಟ್ ಅಲ್ಲೂ ಅಷ್ಟೇ ಏನ್ ಮಾಡ್ತೀವಿ? ಈಗ ಯಾವುದೋ ಒಂದು ಪ್ರಿನ್ಸಿಪಲ್ ನಿರ್ವಹಣಾ ತತ್ವನ ಅನುಸರಿಸಬೇಕು ಅಂದ್ರೆ ಯಾಕೆ ಅನುಸರಿಸಬೇಕು? ಅದು ಅನುಸರಿಸೋದ್ರಿಂದ ಏನ್ ಲಾಭ ಆಗುತ್ತೆ, ಯಾಕೆ, ಕಾರಣ, ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಆಧಾರವಾಗಿ ಇಟ್ಕೊಳ್ತೀವಿ. ಈ ಕಾಲೇಜ್ಗೆ ಏನಾದ್ರು ಎಲ್ಲಾರು ಯೂನಿಫಾರ್ಮ್ ಹಾಕೊಂಡ್ ಬನ್ನಿ ಅಂತ ಏನಾದ್ರು ನಾವು ಮಾಡಿದ್ರೆ ಅದಕ್ಕೆ ಕಾರಣ, ಪರಿಣಾಮ ಏನಾಗುತ್ತೆ? ಯೂನಿಫಾರ್ಮ್ ಹಾಕೊಂಡ್ಬಂದ್ರೆ ಎಲ್ಲಾರ ಮನಸ್ಸಲ್ಲೂ ನಾವು ಸಮಾನರು ಅನ್ನೋದು ಬರುತ್ತೆ. ಕಾರಣ ಏನು ಅಂದ್ರೆ ಎಲ್ಲಾರನ್ನು ಸರಿಸಮಾನವಾಗಿ ನೋಡ್ಬೇಕಾಗಿರ್ತಕ್ಕಂಥ ಕಾಲೇಜಿನ ಜವಾಬ್ದಾರಿ ಆಗಿರುತ್ತೆ. ಮೈಡಿಯರ್ಸ್, ಅದು ಕಾರಣ ಮತ್ತು ಪರಿಣಾಮಗಳ ಸಂಬಂಧ. ಮೈಡಿಯರ್ಸ್, ದಿಸ್ ಇಸ್ ಕಾಲ್ಡ್ ಮ್ಯಾನೇಜ್ಮೆಂಟ್ ಆಸ್ ಎ ಸೈನ್ಸ್. ಮೈಡಿಯರ್ಸ್, ದೆನ್ ಮ್ಯಾನೇಜ್ಮೆಂಟ್ ಆಸ್ ಬೋತ್ ಸೈನ್ಸ್ ಅಂಡ್ ಆರ್ಟ್. ಮೈಡಿಯರ್ಸ್, ಬೋತ್ ಸೈನ್ಸ್ ಅಂಡ್ ಆರ್ಟ್. ನಾವ್ ಯಾವ ತರ ಕನ್ಕ್ಲೂಷನ್ ಕೊಡ್ಬೋದು? ನಿರ್ವಹಣೆ ಅಂತಕ್ಕಂಥದ್ದು ವಿಜ್ಞಾನವೂ ಹೌದು, ಕಲೆಯೂ ಹೌದು. Management as the future of both art and science. The practice of management is an art
when practice of manager is based on principles is a science. ಸಿಂಪಲ್ ಆಗಿದೆ. ಆಲ್ರೆಡಿ ನಾವು ಪಾಯಿಂಟ್ಸ್ ಎಲ್ಲ ಡಿಸ್ಕಸ್ ಮಾಡಿದೀವಿ. ಮ್ಯಾನೇಜ್ಮೆಂಟ್ ಸೈನ್ಸ್ ಅಲ್ಲಿ ಇರುವಂತ ಪಾಯಿಂಟ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದೆ, ಆರ್ಟ್ಸ್ ಅಲ್ಲಿ ಇರುವಂತ ಪಾಯಿಂಟ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದೆ. ಹಾಗಾಗಿ ಮ್ಯಾನೇಜ್ಮೆಂಟ್ ನಾವು ಸೈನ್ಸ್ ಅಂಡ್ ಆರ್ಟ್ ಅಂತ ಕನ್ಸಿಡರ್ ಮಾಡಬಹುದು. ನೋಡಿ, ಮ್ಯಾನೇಜ್ಮೆಂಟ್ ಆಸ್ ದ ಫ್ಯೂಚರ್ ಆಫ್ ಬೋತ್ ಆರ್ಟ್ ಅಂಡ್ ಸೈನ್ಸ್. ಮೈಡಿಯರ್ಸ್, ಒಂದು ಮಾರ್ಕ್ ಕೇಳ್ತಾರೆ, ಇಸ್ ಇಟ್ ಮ್ಯಾನೇಜ್ಮೆಂಟ್ ಆರ್ ಆರ್ಟ್ ಆರ್ ಸೈನ್ಸ್ ಆರ್ ಬೋತ್ ಅಂತ ಕೇಳ್ತಾರೆ. ಬೋತ್ ಅಂತ ಬರೆದ್ರೆ ಒಂದು ಮಾರ್ಕ್. ಮೈಡಿಯರ್ಸ್, ದ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಟ್ when practice of manager is based on the principles is a science. Management as an art and science are therefore not mutually exclusive but complement to each other. Science teaches to know, but art teaches to do it. Science teaches to know. To knowing the information we are need science, and to do the work we need the art. Media, we need the art. Finally we are concluded that management is both a science and art. Medias, ಕನ್ನಡದಲ್ಲಿ ಏನು ಹೇಳ್ತಾರೆ, ನಿರ್ವಹಣೆ ವಿಜ್ಞಾನ ಮತ್ತು ಕಲೆಯೂ ಆಗಿ. ಹೌದು, ಕಲೆಯೂ ಆಗಿದೆ, ವಿಜ್ಞಾನವೂ ಆಗಿದೆ. ನಿರ್ವಹಣೆ ವಿಜ್ಞಾನ ಮತ್ತು ಕಲೆಯ ಲಕ್ಷಣಗಳನ್ನು ಹೊಂದಿದೆ. ನಿರ್ವಹಣೆಯು ಆಚರಣೆಯು ಒಂದು ಕಲೆಯಾಗಿದೆ. ನಿರ್ವಹಣೆಯ ಆಚರಣೆ ಒಂದು ಕಲೆ. ವ್ಯವಸ್ಥಾಪಕರ ಆಚರಣೆಗಳು ನಿರ್ವಹಣೆಯ ತತ್ವಗಳನ್ನು ಆಧರಿಸಿದರೆ ಅದು ವಿಜ್ಞಾನವಾಗುತ್ತೆ. ನಿರ್ವಹಣೆಯನ್ನು ಆಚರಣೆ ಮಾಡೋದೇ ಒಂದು ಕಲೆ. ಆ ಆಚರಣೆಗಳು ತತ್ವಗಳನ್ನು ಹೊಂದಿದ್ರೆ ಅದನ್ನೇನಂತ ಕರಿತೀವಿ, ವಿಜ್ಞಾನ ಅಂತ ಕರಿತೀವಿ. ಆದ್ದರಿಂದ ನಿರ್ವಹಣೆ ಕಲೆ ಮತ್ತು ವಿಜ್ಞಾನವಾಗಿ ಪರಸ್ಪರ ಭಿನ್ನವಾಗಿರದೆ ಒಂದಕ್ಕೊಂದು ಪೂರಕವಾಗಿ ಕಾರ್ಯನಿರ್ವಹಿಸುತ್ತೆ. ವಿಜ್ಞಾನವು ವಿಷಯವನ್ನ ಅರ್ಥ ಮಾಡಿಕೊಳ್ಳುವುದನ್ನ ತಿಳಿಸುತ್ತದೆ, ಆದರೆ ಕಲೆ ಕಾರ್ಯವನ್ನ ನಿರ್ವಹಿಸುವುದನ್ನ ತಿಳಿಸುತ್ತದೆ. ಇಲ್ಲಿ ನೋಡಿ ಹೇಳಿದ್ದಾರೆ, ಸೈನ್ಸ್ ಟೀಚರ್ಸ್ ಟು ನೋ ಬಟ್ ಆರ್ಟ್ ಟೀಚರ್ಸ್ ಡೂ ಇಟ್. ಸೊ ವಿಜ್ಞಾನವು ವಿಷಯವನ್ನ ಅರ್ಥ ಮಾಡಿಕೊಳ್ಳುವುದನ್ನ ತಿಳಿಸುತ್ತದೆ, ಆದರೆ ಕಲೆಯು ಕಾರ್ಯನಿರ್ವಹಿಸುವುದನ್ನ ತಿಳಿಸುತ್ತದೆ. ಒಟ್ಟಾರೆ ಹೇಳುವುದಾದರೆ ನಿರ್ವಹಣೆಯು ವಿಜ್ಞಾನವು ಮತ್ತು ಕಲೆಯೂ ಆಗಿದೆ. ಮೈ ಡಿಯರ್, ನೆಕ್ಸ್ಟ್ ಒನ್ ಈಸ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಎ ಪ್ರೊಫೆಷನ್. ನಿರ್ವಹಣೆ ಒಂದು ವೃತ್ತಿಯಾಗಿ. Is it right? Management is a profession? Yes. A profession may be defined as it is an occupation that requires special knowledge and specific skills. Profession andre ಏನು ಅಂದ್ರೆ, it is a occupation. It is a occupation occupied by the person on the base of his special knowledge and his special skills. My dears, a profession has the following features. ಇರಲಿ. ಸೊ ನಿರ್ವಹಣೆ ವೃತ್ತಿ ಆಗಿದೆ. ವೃತ್ತಿ ಅಂದ್ರೆ ಏನಂದ್ರೆ, ಒಂದು ವೃತ್ತಿ ಕಸುಬಾಗಿದ್ದು ಯಾವುದೇ ಕೆಲಸವನ್ನ ನಿರ್ವಹಿಸಲು ವಿಶೇಷವಾದ ಜ್ಞಾನ ಮತ್ತು ವಿಶೇಷವಾದಂತ ಕೌಶಲ್ಯಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನ ವೃತ್ತಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಫಸ್ಟ್ ಇಯರ್ ಅಲ್ಲಿ ಕೇಳಿರ್ತೀರಾ, ಲಾಯರ್, ಡಾಕ್ಟರ್. ಅರ್ಥ ಆಗ್ತಿದ್ಯಾ? ಅವ್ರಿಗೆ ವಿಶೇಷವಾದಂತ ಜ್ಞಾನ ಇರುತ್ತೆ. ಡಾಕ್ಟರ್ ಅಂದ್ರೆ ಟ್ರೀಟ್ಮೆಂಟ್, ಮೆಡಿಕಲ್ ಟ್ರೀಟ್ಮೆಂಟ್ ಗೊತ್ತಿರುತ್ತೆ. ಲಾಯರ್ಗೆ ಲಾ ಬಗ್ಗೆ ಗೊತ್ತಿರುತ್ತೆ. ಚಾರ್ಟೆಡ್ ಅಕೌಂಟೆಂಟ್ಗೆ CA ಬಗ್ಗೆ ಗೊತ್ತಿರುತ್ತೆ. ಚಾರ್ಟೆಡ್ ಅಕೌಂಟೆಂಟ್ಗೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಗೊತ್ತಿರುತ್ತೆ. ಅವೆಲ್ಲ ವೃತ್ತಿಗಳಲ್ಲಿ ಬರುತ್ತೆ ಮೈ ಡಿಯರ್ಸ್, ವೃತ್ತಿಗಳಲ್ಲಿ ಬರುತ್ತೆ. ಸೊ ವೃತ್ತಿ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟವಾದಂತ ಕಸುಬಾಗಿದ್ದು ಯಾವುದೇ ಕೆಲಸವನ್ನ ನಿರ್ವಹಿಸಲು ವಿಶೇಷವಾದ ಜ್ಞಾನ ಮತ್ತು ವಿಶೇಷವಾದಂತ ಕೌಶಲ್ಯಗಳನ್ನು ಒಳಗೊಂಡಿರುತ್ತದೆ. ಉದಾಹರಣೆ, ವೈದ್ಯರು, ವಕೀಲರು, ಇಂಜಿನಿಯರ್, ಲೆಕ್ಕಿಗ ಇತ್ಯಾದಿ ಮೈ ಡಿಯರ್ಸ್. ಸೊ ವೃತ್ತಿಯು ಕೆಳಕಂಡ ಗುಣಲಕ್ಷಣಗಳನ್ನ ಕಾಣಬಹುದು. ಏನು ಗುಣಲಕ್ಷಣಗಳು? ವೃತ್ತಿಯ ಗುಣಲಕ್ಷಣಗಳೇನು? ವೆಲ್ ಡಿಫೈನ್ಡ್ ಬಾಡಿ ಆಫ್ ನಾಲೆಡ್ಜ್. ಮೈ ಡಿಯರ್ಸ್, ವೆಲ್ ಡಿಫೈನ್ಡ್ ಬಾಡಿ ಆಫ್ ನಾಲೆಡ್ಜ್, ನಿಖರವಾಗಿ ವ್ಯಾಖ್ಯಾನಿಸಲಾದ ಜ್ಞಾನ. ಮೈ ಡಿಯರ್ಸ್, ಬಾಡಿ ಅಂದ್ರೆ ನಿಮ್ ಬಾಡಿ ಅನ್ಕೋಬೇಡಿ. ಇಲ್ಲಿ ವೆಲ್ ಡಿಫೈನ್ಡ್ ಬಾಡಿ ಆಫ್ ನಾಲೆಡ್ಜ್ ಅಂದ್ರೆ ರಿಗಾರ್ಡಿಂಗ್ ಟು ದ ಪರ್ಟಿಕ್ಯುಲರ್ ಪ್ರೊಫೆಷನ್. ಮೈ ಡಿಯರ್ಸ್, ರಿಗಾರ್ಡಿಂಗ್ ಟು ದ ಪರ್ಟಿಕ್ಯುಲರ್ ಪ್ರೊಫೆಷನ್. All the professions are based on well-defined body of knowledge that can be used, acquired through instruction. Each and every profession requires well-defined body of knowledge, my dears. ಒಂದು ವೃತ್ತಿ ಅಂದ್ರೆ ಏನು ಅಂದ್ರೆ, ವಿಶಿಷ್ಟವಾದ ಮತ್ತು ಕ್ರಮಬದ್ಧವಾದ ಜ್ಞಾನವನ್ನು ಹೊಂದಿರುತ್ತದೆ. ಎಲ್ಲಾ ವೃತ್ತಿಗಳು ನಿಖರವಾಗಿ ವ್ಯಾಖ್ಯಾನಿಸಿದ ಜ್ಞಾನದ ಮೇಲೆ ಆಧಾರವಾಗಿದ್ದು ಅದನ್ನ ಶಿಕ್ಷಣದ ಮೂಲಕ ಪಡೆಯಬಹುದಾಗಿದೆ. acquired through the instruction by education, my dears. Instructions here nothing but education. ಸೊ ಆ ನಿಖರವಾದಂತಹ ಜ್ಞಾನವನ್ನ, ಕ್ರಮಬದ್ಧವಾದಂತಹ ಜ್ಞಾನವನ್ನ ಯಾವುದರಿಂದ ಪಡೆಯಬಹುದು? ಶಿಕ್ಷಣದ ಮೂಲಕ ಪಡೆಯಬಹುದು ಮೈ ಡಿಯರ್, ಶಿಕ್ಷಣದ ಮೂಲಕ ಪಡೆಯಬಹುದಾಗಿದೆ. ವೃತ್ತಿ ಅಂದ್ರೆ ಒಂದು ಕ್ರಮಬದ್ಧವಾದಂತಹ ನಿಖರವಾದಂತಹ ಜ್ಞಾನ ಮೈ ಡಿಯರ್ಸ್. ವೃತ್ತಿ ಅಂದ್ರೆ ಆ ವೃತ್ತಿಯನ್ನ ಒಂದು ನಿರ್ದಿಷ್ಟ ಶಿಕ್ಷಣದ ಮೂಲಕ ಪಡೆಯುವುದು. ಅದರಿಂದನೇ ಲಾಯರ್ ಅಂದ್ರೆ ಲಾ ಓದಿರ್ಲೇಬೇಕು, ಎಲ್ಲಾರು ಲಾಯರ್ ಅಲ್ಲ. ಡಾಕ್ಟರ್ ಅಂದ್ರೆ MBBS ಮಾಡಿರ್ಲೇಬೇಕು, ಎಲ್ಲಾರು ಡಾಕ್ಟರ್ಗಳಲ್ಲ. ಇಂಜಿನಿಯರ್, ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪನೇ ಹೇಳ್ತಾನೆ ಇಲ್ಲಿ ಕಿಚನ್ ಬರ್ಬೇಕು ಅಂತ, ಅಂದ್ರೆ ನಿಮ್ಮ ಅಪ್ಪ ಇಂಜಿನಿಯರ್ ಅಲ್ಲ. ಇಂಜಿನಿಯರಿಂಗ್ ಯಾರು ಮಾಡಿದ್ರೆ ಅವ್ರು ಇಂಜಿನಿಯರ್ ಆಗ್ತಾರೆ.
ನಿಮ್ಮಪ್ಪ ಏನೋ ಒಂದಿಬ್ರಿಗೂ 30 ರೂಪಾಯಿ ಕೊಟ್ಬಿಡೋ ಇಬ್ರಿಗೂ ಸರೋಗುತ್ತೆ ಅಂದ್ರೆ ಅವರು ಅಕೌಂಟೆಂಟ್ ಅಲ್ಲ. ಯಾರು CA ಮಾಡಿರ್ತಾರೋ ಅವ್ರ ಅಕೌಂಟೆಂಟ್ ಆಗ್ತಾರೆ. ಯಾಕೆಂದ್ರೆ ಕ್ರಮಬದ್ಧವಾದಂತ ನಿಖರವಾದಂತ ವಿದ್ಯಾಭ್ಯಾಸ ಬೇಕು, ಅದನ್ನ ಶಿಕ್ಷಣದ ಮೂಲಕನೇ ಪಡೆದುಕೊಳ್ಬೇಕು. ಆಲ್ ಪ್ರೊಫೆಷನ್ಸ್ ಆರ್ ಬೇಸ್ಡ್ ಆನ್ ವೆಲ್ ಡಿಫೈನ್ಡ್ ಬಾಡಿ ಆಫ್ ನಾಲೆಡ್ಜ್ that can be used acquired through a particular instructions called education, my dears. ವೃತ್ತಿಯು ಒಂದು ವಿಶಿಷ್ಟವಾದ ಮತ್ತು ಕ್ರಮಬದ್ಧವಾದ ಜ್ಞಾನವಾಗಿದ್ದು ಎಲ್ಲಾ ವೃತ್ತಿಗಳು ಸಹ ನಿಖರವಾಗಿ ವ್ಯಾಖ್ಯಾನಿಸಿದ ಜ್ಞಾನದ ಮೇಲೆ ಆಧಾರವಾಗಿರುತ್ತದೆ. ಅದನ್ನ ಶಿಕ್ಷಣದ ಮೂಲಕ ಪಡೆದುಕೊಳ್ಳಬಹುದಾಗಿದೆ, ಮೈ ಡಿಯರ್ಸ್. ದೆನ್ ರಿಸ್ಟ್ರಿಕ್ಟೆಡ್ ಎಂಟ್ರಿ, ಮೈ ಡಿಯರ್ಸ್. ರಿಸ್ಟ್ರಿಕ್ಟೆಡ್ ಎಂಟ್ರಿ, ನಿರ್ಬಂಧಿತವಾದಂತ ಪ್ರವೇಶ. ಇದು ಯಾವುದು? ವೃತ್ತಿ ಅಂತಕ್ಕಂಥದ್ದು ಯಾರಂದ್ರೆ ಅವ್ರು ಹೋಗಕ್ಕಾಗಲ್ಲ, ಪರ್ಟಿಕ್ಯುಲರ್ ಪರ್ಸನ್ಸ್ ಹೋಗ್ತಾರೆ. ನಾನ್ ಯಾಕೆ ಡಾಕ್ಟರ್ ಆಗ್ಲಿಲ್ಲ? ನಾನು ಓದ್ಲಿಲ್ಲ MBBS, ಅದಕ್ಕೆ ಡಾಕ್ಟರ್ ಆಗ್ಲಿಲ್ಲ. ನೀವ್ ಯಾಕೆ ಲೆಕ್ಚರರ್ ಆಗಕ್ಕಾಗ್ಲಿಲ್ಲ? ಇನ್ನು ನೀವು ಲೆಕ್ಚರಿಂಗ್ ಓದ್ಲಿಲ್ಲ, MCom ಓದ್ಲಿಲ್ಲ, ಅದಕ್ಕೆ ಲೆಕ್ಚರರ್ ಆಗ್ತಿಲ್ಲ. ಓದಿದ್ಮೇಲೆ ಎಂಟ್ರಿ ಓಪನ್ ಆಗುತ್ತೆ. ದ ಎಂಟ್ರಿ ಟು ದ ಪ್ರೊಫೆಷನ್ ಇಸ್ ರಿಸ್ಟ್ರಿಕ್ಟೆಡ್ through an examination or through an acquiring educational degree. ಪರ್ಟಿಕ್ಯುಲರ್ ಎಜುಕೇಶನಲ್ ಡಿಗ್ರಿ ಆಗಿರ್ಬೇಕು, ಪರ್ಟಿಕ್ಯುಲರ್ ಎಕ್ಸಾಮ್ ಪಾಸ್ ಆಗಿರೋರು ಮಾತ್ರ ಪ್ರೊಫೆಷನ್ಗೆ ಎಂಟ್ರಿ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಟು ಬಿಕಮ್ ದ ಚಾರ್ಟೆಡ್ ಅಕೌಂಟೆಂಟ್ ಇನ್ ಇಂಡಿಯಾ, a candidate has to clear the exam conducted by ICAI, Indian Chartered Accountants of India. ಇಂಡಿಯನ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅವ್ರು ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸಾಮ್ ಕ್ಲಿಯರ್ ಮಾಡಿರೋರ್ನ ಮಾತ್ರ ಚಾರ್ಟೆಡ್ ಅಕೌಂಟೆಂಟ್ಸ್ ಅಂತ ಕರೀತಾರೆ. ನನಗೂ ಅಕೌಂಟ್ಸ್ ಬರುತ್ತೆ, ನಾನು CA ಹೋಲ್ಡರ್ ಅಂತ ಹೇಳಕ್ ಆಗೋಲ್ಲ, ನಂದು CA ಆಗಿಲ್ಲ. ನಾನೇನ ಹೇಳ್ಬೋದು? ನಂದು PG ಕಂಪ್ಲೀಟ್ ಆಗಿದೆ, ನಾನು ಒಬ್ಬ ಲೆಕ್ಚರರ್ ಅಂತ ಹೇಳ್ಬೋದು. ಅದ ಎಂಟ್ರಿ ಟು ಪ್ರೊಫೆಷನ್ is restricted through an examination or through acquiring educational degree, my dears. Acquiring educational degree. ಅರ್ಥ ಆಗ್ತಿದ್ಯಾ? ನಿರ್ಬಂಧಿತ ಪ್ರವೇಶ ಯಾರಂದ್ರೆ ಅವರು ವೃತ್ತಿಗೆ ಬರೋಂಗಿಲ್ಲ. ಒಂದು ವೃತ್ತಿಗೆ ಪ್ರವೇಶಿಸುವುದನ್ನ ಒಂದು ಪರೀಕ್ಷೆಯ ಮೂಲಕ ಅಥವಾ ಒಂದು ಶೈಕ್ಷಣಿಕ ಪದವಿಯನ್ನ ಪಡೆಯುವುದರ ಮೂಲಕ ನಿರ್ಬಂಧಿಸಲಾಗಿರುತ್ತದೆ. ನೀವ್ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ವೃತ್ತಿ ತಗೋಬೇಕು ಅಂದ್ರೆ ಒಂದು ನಿರ್ದಿಷ್ಟವಾದಂತ ಪರೀಕ್ಷೆಯನ್ನಾದ್ರೂ ಪಾಸ್ ಮಾಡಿರ್ಬೇಕು, ಇಲ್ಲ ಒಂದು ನಿರ್ದಿಷ್ಟವಾದಂತ ಪದವಿಯನ್ನಾದ್ರೂ ಪಡೆದಿರ್ಬೇಕು. ಡಾಕ್ಟರ್ ಆಗ್ಬೇಕು ಅಂದ್ರೆ MBBS ಪದವಿ ಪಡೆದಿರ್ಬೇಕು. ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗ್ಬೇಕಂದ್ರೆ NET ಎಕ್ಸಾಮ್ ಪಾಸ್ ಮಾಡಿರ್ಬೇಕು. ಉದಾಹರಣೆ, ಭಾರತದಲ್ಲಿ ಸನ್ನದು ಲೆಕ್ಕಿಗನಾಗಲು, ಚಾರ್ಟೆಡ್ ಅಕೌಂಟೆಂಟ್ ಸನ್ನದು ಲೆಕ್ಕಿಗನಾಗಲು ಒಬ್ಬ ಅಭ್ಯರ್ಥಿಯು ಭಾರತೀಯ ಸನ್ನದು ಲೆಕ್ಕಿಗರ ಸಂಸ್ಥೆ ನಡೆಸುವ ನಿರ್ದಿಷ್ಟ ಪರೀಕ್ಷೆಯನ್ನ ಪೂರ್ಣಗೊಳಿಸಿರಬೇಕು, CA ಪರೀಕ್ಷೆಯನ್ನ ಪೂರ್ಣಗೊಳಿಸಿರ್ಬೇಕು ಅಂತ. ಥರ್ಡ್ ಪಾಯಿಂಟ್, ಪ್ರೊಫೆಷನಲ್ ಅಸೋಸಿಯೇಷನ್, ಮೈ ಡಿಯರ್ಸ್. ಪ್ರೊಫೆಷನಲ್ ಅಸೋಸಿಯೇಷನ್, ವೃತ್ತಿಪರ ಸಂಘ. All professions are affiliated to professional association which regulates entry, grants certificate of practice and formulate and enforce code of conduct. My dears, ಇಲ್ಲಿ ನೋಡಿ, ಇಲ್ಲಿ very important. All professions, ಎಲ್ಲಾ professions ಸಹ they are affiliated to professional association which regulates the entry, grants the certificates, practice and formulate and enforce the code of conduct. My dears, if any person he want to become a lawyer, he must and should get the membership from bar council. ನೋಡಿ, ಯಾರಾದ್ರೂ ಒಬ್ಬ ಲಾಯರ್ ಆಗ್ಬೇಕು ಅಂದ್ರೆ ಬಾರ್ ಕೌನ್ಸಿಲ್ ಅಲ್ಲಿ ರಿಜಿಸ್ಟರ್ ಆಗಿದ್ರವ್ರು ಮಾತ್ರ ಲಾಯರ್ ಆಗ್ತಾರೆ. ಒಬ್ಬ ಡಾಕ್ಟರ್ ಆಗ್ಬೇಕಂದ್ರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಲ್ಲಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಅದು ಅಸೋಸಿಯೇಷನ್. ಒಬ್ಬ ಇಂಜಿನಿಯರ್ ಆಗ್ಬೇಕಂದ್ರೆ ಇಂಜಿನಿಯರ್ಸ್ ಅಸೋಸಿಯೇಷನ್ ಇಂದ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಈಗ ನಮಗ್ ಕೊಟ್ಟಿರ್ತಾರಲ್ವಾ, NET ಪಾಸ್ ಆದಾಗ ಈಸ್ ಎಲಿಜಿಬಲ್ ಫಾರ್ ಲೆಕ್ಚರ್ಶಿಪ್ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಅದು. ಮೈ ಡಿಯರ್ಸ್, ವೃತ್ತಿಪರ ಸಂಘ ಅಂದ್ರೆ ಎಲ್ಲಾ ವೃತ್ತಿಗಳಿಗೂ ಸಹ ಆಯಾ ವೃತ್ತಿಪರ ಸಂಘಗಳಿಗೆ ಅಧೀನವಾಗಿರುತ್ತದೆ. ಆ ವೃತ್ತಿಪರ ಸಂಘಗಳು ವೃತ್ತಿಗೆ ಪ್ರವೇಶವನ್ನ ನಿಯಂತ್ರಿಸುತ್ತದೆ, ವೃತ್ತಿ ಆಚರಣೆಯ ಪ್ರಮಾಣ ಪತ್ರವನ್ನ ನೀಡುತ್ತದೆ. ಭಾರತದಲ್ಲಿ ಉದಾಹರಣೆಗೆ, ಭಾರತದಲ್ಲಿ ವಕೀಲನಾಗಿ ವೃತ್ತಿ ನಿರ್ವಹಿಸಲು ವಕೀಲರು ಬಾರ್ ಕೌನ್ಸಿಲ್ ನ ಸದಸ್ಯರಾಗಿರಬೇಕಾಗುತ್ತದೆ. ಬಾರ್ ಕೌನ್ಸಿಲ್ ನ ಸದಸ್ಯರಾಗಿರಬೇಕಾಗಿರುತ್ತದೆ. ಮೈ ಡಿಯರ್ಸ್, ವೇಟ್ ಎ ಮಿನಿಟ್, ಇಲ್ಲಿ ಉದಾಹರಣೆ ತಗೊಂಡ್ಬಿಡ್ತೀನಿ. ಉದಾಹರಣೆ ಮೈ ಡಿಯರ್ಸ್, ಇದು ಉದಾಹರಣೆ ಭಾರತದಲ್ಲಿ ವಕೀಲನಾಗಿ ವೃತ್ತಿ ನಿರ್ವಹಿಸಲು ವಕೀಲರು ಬಾರ್ ಕೌನ್ಸಿಲ್ ನ ಸದಸ್ಯರಾಗಿರಬೇಕು. ಯಾರನ್ನಾದ್ರೂ ಲಾಯರ್ಸ್ ಇದ್ರೆ ಕೇಳಿ ಮೈ ಡಿಯರ್ಸ್, ಬಾರ್ ಕೌನ್ಸಿಲ್ ಮೆಂಬರ್ ಆಗ್ತಿದ್ದು ಅವ್ರು ಲಾಯರ್ ಆಗೋದಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ಎಥಿಕಲ್ ಕೋಡ್ ಆಫ್ ಕಂಡಕ್ಟ್. ಮೈ ಡಿಯರ್ಸ್, ಎಥಿಕಲ್ ಕೋಡ್ ಆಫ್ ಕಂಡಕ್ಟ್, ಮೈ ಡಿಯರ್ಸ್, ನಡವಳಿಕೆ ನೀತಿ ಸಂಹಿತೆ. ನಡವಳಿಕೆ ನೀತಿ ಸಂಹಿತೆ ನೋಡಿ ಮೈ ಡಿಯರ್ಸ್, all the professionals are bound by a code of conduct which is guides the behavior of its members. Behavior of its members. A code of conduct enforced by a representative association to ensure self-discipline among its members. The AIMA, All India Management Association,
as prescribed a code of conduct for managers. My dears, code of conduct is nothing but it is a bundle of rules and regulations, my dears. Code of conduct is nothing but bundle of rules and regulations. Of course, my dears, now we have code of conduct. ಯಾಕೆಂದ್ರೆ ನಿನ್ನೆ ಎಲೆಕ್ಷನ್ ನಡೆದಿದೆ, ನಾವೀಗ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಇದೀವಿ. ಎಲೆಕ್ಷನ್ ರಿಲೇಟೆಡ್ ಇರತಕ್ಕಂತ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಇದೀವಿ. ಅಂಡ್ ಒನ್ ಮೋರ್ ವಿ ಹ್ಯಾವ್ ದ ಕೋಡ್ ಆಫ್ ಕಂಡಕ್ಟ್. ನಮ್ಗೆ ಇನ್ನೂ ಒಂದು ಕೋಡ್ ಆಫ್ ಕಂಡಕ್ಟ್ ಇದೆ, ಇನ್ನೂ ಒಂದು ನೀತಿ ಸಂಹಿತೆ ಇದೆ. ಅದ್ಯಾವುದು ಅಂದ್ರೆ ಕರೋನಾ ಕೋಡ್ ಆಫ್ ಕಂಡಕ್ಟ್. ಕರೋನಾ ಕೋಡ್ ಆಫ್ ಕಂಡಕ್ಟ್ ಮಾಡಿ ಅಂದ್ರೆ ಏನು ಕೋಡ್ ಆಫ್ ಕಂಡಕ್ಟ್? ಕರೋನಾ ಇರುವಾಗ ಏನ್ ಮಾಡ್ಬೇಕು? ಮಾಸ್ಕ್ ಹಾಕೋಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು, ಸ್ಯಾನಿಟೈಸರ್ ಯೂಸ್ ಮಾಡ್ಬೇಕು ಅಂತಕ್ಕಂಥದ್ದು ನೀತಿ ಸಂಹಿತೆ ಇದೆ, ಈಗೂ ಇದೆ. ನಿನ್ನೆ ಎಲೆಕ್ಷನ್ ಇರೋದ್ರಿಂದ ನೀತಿ ಸಂಹಿತೆ ಈಗಲೂ ಜಾರಿಯಲ್ಲಿದೆ. ಅರ್ಥ ಆಗ್ತಿದ್ಯಾ? ಸೊ ಆಲ್ ದ ಪ್ರೊಫೆಷನಲ್ಸ್ ಆರ್ ಬೌಂಡೆಡ್ ಬೈ ಕೋಡ್ ಆಫ್ ಕಂಡಕ್ಟ್. ಅವರದೇ ಆದಂತ ನೀತಿ ಸಂಹಿತೆಗೆ ಒಳಪಟ್ಟಿರುತ್ತೆ. ಗೈಡ್ಸ್ ಬಿಹೇವಿಯರ್ ಇಟ್ ಸೆಲ್ಫ್ ಮೆಂಬರ್ಸ್. ಸೊ ಮ್ಯಾನೇಜ್ಮೆಂಟ್ ಗೆ ಯಾರು ಕೋಡ್ ಆಫ್ ಕಂಡಕ್ಟ್ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ AIMA, ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅವರು ಕೋಡ್ ಆಫ್ ಕಂಡಕ್ಟ್ ನೀತಿ ಸಂಹಿತೆಯನ್ನ ಜಾರಿಗೊಳಿಸ್ತಾರೆ. ವೃತ್ತಿಗೆ ಸಂಬಂಧಿಸಿದ ವ್ಯಕ್ತಿಗಳು ಕೆಲವು ನಿಯಮಗಳಿಗೆ ಬದ್ಧರಾಗಿರಬೇಕಾಗಿರುತ್ತದೆ. ಆ ನಿಯಮಗಳು ಯಾವುವು ಎಂದರೆ ಪ್ರಾಮಾಣಿಕತೆ, ಐಕ್ಯತೆ ಹಾಗೂ ವಿಶೇಷವಾಗಿ ನೈತಿಕತೆ. ವೃತ್ತಿ ನಿರತರಲ್ಲಿ ಶಿಸ್ತನ್ನು ರೂಪಿಸುವ ಸಲುವಾಗಿ ಸಂಬಂಧಿಸಿದ ವೃತ್ತಿನಿರತ ಸಂಘಗಳು ನೀತಿ ನಿಯಮಗಳನ್ನ ರೂಪಿಸುತ್ತವೆ. ಇದು ಇಂಪಾರ್ಟೆಂಟ್. ವೃತ್ತಿ ನಿರತರಲ್ಲಿ, ವೃತ್ತಿಯನ್ನ ನಿರ್ವಹಿಸತಕ್ಕಂಥ ವ್ಯಕ್ತಿಗಳಲ್ಲಿ ಶಿಸ್ತನ್ನ ರೂಪಿಸಬೇಕು ಅಂತ ಅದರ ಸಲುವಾಗಿ ಸಂಬಂಧಿಸಿದ ವೃತ್ತಿ ನಿರತ ಸಂಘ ಸಂಸ್ಥೆಗಳು ನೀತಿ ನಿಯಮಾವಳಿಗಳನ್ನ ರೂಪಿಸುತ್ತವೆ. ಕಂಡಕ್ಟ್ ಯಾಕೆ ಕಾಕಿ ಕಲರ್ ಹಾಕಿರ್ತಾರೆ? ಅದು ಕೋಡ್ ಆಫ್ ಕಂಡಕ್ಟ್ KSRTC. ಪೊಲೀಸರು ಯಾಕೆ ಕಾಕಿ ಬಟ್ಟೆ ಹಾಕಿರ್ತಾರೆ, ಟೋಪಿ ಹಾಕಿರ್ತಾರೆ, ಸ್ಟಾರ್ಸ್ ಹಾಕಿರ್ತಾರೆ? ಅದು ಪೊಲೀಸ್ ಇಲಾಖೆ ನಿರ್ವಹಿಸಿರ್ತಕ್ಕಂಥ ನೀತಿ ಸಂಹಿತೆ. ನೀತಿ ಸಂಹಿತೆ ಮೈಡಿಯರ್ಸ್. ಡಾಕ್ಟರ್ಸ್ ಯಾಕೆ ವೈಟ್ ಬಟ್ಟೆ ಹಾಕಿರ್ತಾರೆ? ಅದು ಡಾಕ್ಟರ್ ಅದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನೀಡಿರ್ತಕ್ಕಂಥ ಕೋಡ್ ಆಫ್ ಕಂಡಕ್ಟ್. ಲಾಯರ್ಸ್ ಯಾಕೆ ಕಪ್ಪು ಕೋಟ್ ಯಾರಾದ್ರೂ ಲಾಯರ್ ಕಪ್ಪು ಕೋಟ್ ಹಾಕೊಳ್ದಿರೋ ವಾದ ಮಾಡ್ತಾರಾ? ಮಾಡಲ್ಲ. ಬಾರ್ ಕೌನ್ಸಿಲ್ ಕೊಟ್ಟಿರ್ತಕ್ಕಂಥ ಕೋಡ್ ಆಫ್ ಕಂಡಕ್ಟ್. ಸೊ ಇಲ್ಲಿ ಅಖಿಲ ಭಾರತ ನಿರ್ವಹಣಾ ಸಂಸ್ಥೆಯು ವ್ಯವಸ್ಥಾಪಕರುಗಳಿಗೆ ನೀತಿ ಸಂಹಿತೆಯನ್ನ ರೂಪಿಸುತ್ತದೆ. ವ್ಯವಸ್ಥಾಪಕರು ಅಂದ್ರೆ ನಿರ್ವಾಹಕರು. ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಮ್ಯಾನೇಜರ್ಸ್ಗೆ ಯಾರು ನೀತಿ ಸಂಹಿತೆಯನ್ನ ರೂಪಿಸ್ತಾರೆ? ಅಖಿಲ ಭಾರತ ನಿರ್ವಹಣಾ ಸಂಸ್ಥೆಯು ವ್ಯವಸ್ಥಾಪಕರಿಗೆ ಅವಶ್ಯಕತೆ ಇರತಕ್ಕಂಥ ನೀತಿ ಸಂಹಿತೆಯನ್ನ ರೂಪಿಸುತ್ತದೆ. ನೆಕ್ಸ್ಟ್ ಪಾಯಿಂಟ್ ಮೈ ಡಿಯರ್ಸ್, ಸರ್ವಿಸ್ ಮೋಟಿವ್, ಸೇವಾ ಉದ್ದೇಶ ಅಥವಾ ಸೇವೆಯ ಉದ್ದೇಶ. ಒಪ್ಕೊಂತೀರಾ ಮೈ ಡಿಯರ್ಸ್? ಎಲ್ಲಾ ವೃತ್ತಿ ನಿರತರು ಸಹ, ವೃತ್ತಿಯನ್ನ ನಿರ್ವಹಿಸತಕ್ಕಂಥ ವ್ಯಕ್ತಿಗಳು ಸಹ ಅವರ ಮುಖ್ಯ ಉದ್ದೇಶ ಸೇವೆಯನ್ನ, ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸತಕ್ಕಂಥದ್ದು. ದ ಬೇಸಿಕ್ ಮೋಟಿವ್ ಆಫ್ ಪ್ರೊಫೆಷನ್ ಈಸ್ ಟು ಬಿ ಸರ್ವ್ ದೇರ್ clients interested by rendering dedicated and committed service, my dears. Each and every professional person should be have the service motive, provide the dedicated and committed services to their clients. The task of lawyer is to be ensure that his client gets justice. ಒಬ್ಬ ಲಾಯರ್ ಏನ್ ಮಾಡ್ಬೋದು ಅಂದ್ರೆ ಸೇವೆಯನ್ನು ಹೆಂಗ್ ಮಾಡ್ತಾರೆ ಅಂದ್ರೆ ತನ್ನ ಕಕ್ಷಿದಾರನಿಗೆ ನ್ಯಾಯವನ್ನ ಒದಗಿಸಿಕೊಡ್ಬೇಕು. ತನ್ನ ಕಕ್ಷಿದಾರನಿಗೆ ನ್ಯಾಯವನ್ನ ಒದಗಿಸಿಕೊಡುವುದರ ಮೂಲಕ ಸೇವೆಯನ್ನ ಒದಗಿಸತಕ್ಕಂಥದ್ದು ಒಬ್ಬ ಲಾಯರ್, ಒಬ್ಬ ವಕೀಲನ ಒಂದು ಏನಾಗಿರುತ್ತೆ? ಉದ್ದೇಶವಾಗಿರುತ್ತೆ. ದ ಬೇಸಿಕ್ ಮೋಟಿವ್ ಆಫ್ ಪ್ರೊಫೆಷನ್ ಈಸ್ ಟು ಬಿ ಸರ್ವ್ ದೇರ್ ಕ್ಲೈಂಟ್ಸ್ interested by rendering dedicated and committed services. The task of lawyer is to be ensure that his client gets justice. ಸೇವೆಯ ಉದ್ದೇಶ, ವೃತ್ತಿಯ ಮೂಲ ಉದ್ದೇಶವು ಬದ್ಧತೆ ಮತ್ತು ಸಮರ್ಪಣಾ ಮನೋಭಾವದ ಸೇವೆಯಿಂದ ಗ್ರಾಹಕರ ಹಿತಾಸಕ್ತಿಯನ್ನ ಕಾಪಾಡುವುದಾಗಿದೆ. ಒಬ್ಬ ಲಾಯರ್, ಒಬ್ಬ ವಕೀಲ ತನ್ನ ಕಕ್ಷಿದಾರನಿಗೆ ನ್ಯಾಯವನ್ನ ಒದಗಿಸಿಕೊಡ್ತಕ್ಕಂಥದ್ದು ಅವನ ಸೇವಾ ಉದ್ದೇಶವಾಗಿರುತ್ತದೆ. ಒಬ್ಬ ವಕೀಲ ತನ್ನ ಕಕ್ಷಿದಾರನಿಗೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥದ್ದು ಅವನ ಒಂದು ಸೇವಾ ಉದ್ದೇಶವಾಗಿರುತ್ತೆ. ಮೈ ಡಿಯರ್ಸ್, ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಕಂಟಿನ್ಯೂ ಆನ್ ನೆಕ್ಸ್ಟ್ ಕ್ಲಾಸ್. ದ ನೆಕ್ಸ್ಟ್ ಟಾಪಿಕ್ is I will continue on next class, my dears. Until take care, my dears.